ಯಾಕೆ 12 ವರ್ಷ ಮಾಡ್ಯಾಳ. ಒಂದು ದಿವಸದ ಎರಡು ದಿವಸದ 12 ವರ್ಷ ನಿಷ್ಕಾಮವಾಗಿ, ಯಾವುದು ಫಲಾಪೇಕ್ಷೆ ಇಲ್ಲದೆ. ಅದಕ್ಕೆ ಅವರಂತಾರ, ನನ್ನ ಹೆಸರು ಇವತ್ತು ನಾಳೆ ಹೋಗ್ಬೋದು, ಆದ್ರೆ ನಿನ್ನ ಹೆಸರ, ನಿನ್ನ ಸೇವೆ, ನಿನ್ನ ತ್ಯಾಗ, ನಿನ್ನ ನಿಷ್ಕಾಮ ಪ್ರೇಮ ಸೂರ್ಯ ಚಂದ್ರ ಇದು ತನಕ ನಿನ್ನ ಹೆಸರು ಉಳಿಬೇಕು. ನಿನ್ನ ಹೆಸರು ಏನು ಅಂತ ಕೇಳಿದ. ನಿನ್ನ ಹೆಸರನ್ನು ಕೇಳಿದಾಗ ಯಾಕಂತಾರೆ ಭಾಮಿತಿ ಅಂತ. ಆ ಪುಸ್ತಕ ಮುಚ್ಚಿದ್ದಲ್ಲ, ಅದ್ರ ಮ್ಯಾಗ ಭಾಮಿತಿ ಅಂತ ಬರೀತಾನ. ಇವತ್ತು ಕೂಡ ಭಾಮಿತಿ ಪುಸ್ತಕ ಅಧ್ಯಯನ ಮಾಡ್ತೇವೆ. ಅವನ ಹೆಸರಿಲ್ಲ ಅದ್ರ ಮ್ಯಾಗ. ವಿದ್ಯಾವಾಚಸ್ಪತಿ ಮಿಶ್ರ ಇಲ್ಲ, ಅವನ ಹೆಸರಿಲ್ಲ, ಭಾಮಿತಿ ಹೆಸರದ. ಆತ ಹಿಮಾಲಯಕ್ಕೆ ಹೋದ, ಸನ್ಯಾಸಿ ಆದ, ಆದ್ರೆ ಭಾಮಿತಿ ಮರೆಯಕ್ಕಾಗಲಿಲ್ಲ. ಆ ನಿಷ್ಕಲ್ಮಶವಾದ ಪ್ರೇಮ, ಆ ತ್ಯಾಗ, ನಿಸ್ವಾರ್ಥ ಸೇವೆ ಅವರೆಂದೂ ಮರೆಯಕ್ಕಾಗಲಿಲ್ಲ ಅಂತ. ಆ ಪುಸ್ತಕ ಈಗಾಗಲೂ ಕೂಡ ಅಜರಾಮರ ಓದದ ಭಾಮಿತಿ ಅಂತಕ್ಕಂಥ ಪುಸ್ತಕವನ್ನು ನಾವು ಅಧ್ಯಯನ ಮಾಡ್ತೀವಿ. ಅಂದರೆ ಇಲ್ಲಿ ತ್ಯಾಗ ಅದ, ಇಲ್ಲಿ ಸಹನೆ ಅದ, ಇಲ್ಲಿ ತಾಳ್ಮೆ ಅದ. 12 ವರ್ಷ ತಾಳ್ಮೆ ಅದ. ಅದಕ್ಕಾಗಿ ಭಾರತ ದೇಶದಲ್ಲಿ ಗೃಹಸ್ಥ ಜೀವನ ಯಶಸ್ವಿಯಾಗ್ಯಾವ. ಇಲ್ಲಿ ಪ್ರೇಮದ ಒಳಗೆ ಹೃದಯದಲ್ಲಿ ಪ್ರೇಮದ. ಅದಕ್ಕೆ ಅವ್ರು ಹೇಳ್ತಾರ, ನೀವು ಬಡವರಿಲ್ಲ ಪರವಾಗಿಲ್ಲ, ಆದ್ರೆ ಹೃದಯದಾಗ ಪ್ರೇಮ ಕಡಿಮೆ ಆಗೋದು ಬೇಡ, ನಂಬಿಕೆ ಕಡಿಮೆ ಆಗೋದು ಬೇಡ, ವಿಶ್ವಾಸ ಕಡಿಮೆ ಆಗೋದು. ಶತ್ರುಪತಿಗಳ ಮಧ್ಯದಲ್ಲಿ ನಂಬಿಕೆ, ವಿಶ್ವಾಸ, ಪ್ರೇಮ, ಹೊಂದಾಣಿಕೆ ಇವಿದ್ದು ಅಂದ್ರೆ ಗೃಹಸ್ಥ ಜೀವನ ಯಶಸ್ವಿಯಾಗಿದೆ. ಒಬ್ಬರು ಬಡ ಕುಟುಂಬ ಒಂದು ಸಣ್ಣ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಿದ್ದಾಗ ಅಂದ, ಆತ ಗಡಬಡಿಯಾಗಿ ಅವಸರದಾಗ ರೆಡಿ ಆಗ್ಬೇಕಂತ ತಿಳ್ಕೊಂಡು ಅವ ವಾಚ್ ಕಟ್ಕೊತ ಇದ್ದ, ಕೈಯಾಗಿಂದ ವಾಚ್ ಜರದಿ ಬಿದ್ದು ಒಡಿತು. ಗಡಿಯಾರ ಮದುವೆ ಹಾಕಿದ ಮಾವ. ಆಕೆ ಒಳಗಿಂದ ಮಧ್ಯಾಹ್ನ ರೊಟ್ಟಿ ಬುತ್ತಿ ಕಟ್ಟಿ ಕೊಡಾಕ್ ಬರ್ತಾಳ. ಕೊಡುವಾಗ ಏನಂತಾಳಕಿ, ಕೂದಲ ಒಂದು ಭಾಳ ಆಗ್ಯಾವ, ಅದಕ್ಕೆ ಎಣ್ಣೆ ಆಗ್ಯದ, ಹಚ್ಚಾಕ ಕೂದಲು ಎಣ್ಣೆ ಆಗ್ಯದ, ಅದು ಸಾಯಂಕಾಲ ಬರ್ಬೇಕಾದ್ರೆ ಒಂದು ಎಣ್ಣೆ ಬಾಟಲ್ ತೊಗೊಂಡು ಬರ್ರಿ ಅಂತ ಹಿಂಗಂತ. ಇವಂತಾನ ತಿಂಗಳ ಕೊನೆಯ ದಿವಸ, ತಿಂಗಳ ಕೊನೆಯ ವಾರ ಕಿಶಾಗಲಾಗ್ತಿಲ್ಲ, ಅದ್ರಾಗ ಬೇರೆ ಗಡಿಯಾರ ಹೊಡಿತು, ಇದನ್ನ ರಿಪೇರಿ ಮಾಡ್ಸಕ್ಕಾಗ್ತಿಲ್ಲ, ಆದ್ರೆ ಎಣ್ಣೆ ತರಕ್ಕಾಗ್ತಿಲ್ಲ, ಆದ್ರೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಬಂದ. ಮುಂದೆ ಈತ ಹೋಗಿ ಫ್ಯಾಕ್ಟ್ರಿ ಕೆಲಸ ಮಾಡತ್ತಾನ. ಸಾಯಂಕಾಲ ಬರ್ಬೇಕಾದ್ರೆ ಆ ಗಡಿಯಾರ ರಿಪೇರಿ ಮಾಡಿಸೋ ಅಲ್ಲಿ ಹೋಗಿಲ್ಲ. ಸೆಕೆಂಡ್ ಹ್ಯಾಂಡ್ ಗಡಿಯಾರ ಯಾರು ಖರೀದಿ ಮಾಡ್ತಾರೆ ಅಲ್ಲಿ ಮಾತ್ರ ಅಲ್ಲಿ ಹೋಗಿ ಆ ಗಡಿಯಾರ ಮಾರ್ತಾನೆ. ಮಾರಿ ಆ ಹಣದಿಂದ ಹೆಂಡತಿಗೆ ತಲೆ ಹತ್ತಕ್ಕೆ ಎಣ್ಣೆ ತಗೊಂಡ್ಬರ್ತಾನೆ. ಬಂದ ಬಾಗಲ ಬಾರಿಸ್ತಾನ, ಹೆಂಡತಿ ಬಾಗಲ ತೆಗಿತಾಳ, ಹೆಂಡತಿ ನೋಡ್ತಾರ, ಹೆಂಡತಿ ತಲೆ ಬರ್ಸ್ಕೊಂಡಾಳ. ನೀವು ನಿನಗೇನಾಗಿತ್ತಂತ ಇಲ್ರಿ, ಮತ್ತೆ ನೀವು ಬೆಳಿಗ್ಗೆ ಹೋಗ್ಬೇಕಾದ್ರೆ ಕೈಯಾಗ ಗಡಿಯಾರ ಹೊಡೆದಿತ್ತು, ರೊಕ್ಕ ಇಲ್ಲರ್ಕಂದ್ರಿ, ಅದಕ್ಕಿಲ್ಲ ಪಕ್ಕದ ಡ್ಯೂಟಿ ಪಡೆದಿತ್ತು, ಉದ್ದ ಖರೀದಿ ಮಾಡ್ಕೊಂಡು ಗೊತ್ತಾಯಿತು, ನನ್ನ ಕುಂಡ್ಲ ಮಾರಿ ನಿಮ್ಗೆ ಹೊಸ ಗಡಿಯಾರ ತಂದಿನಿ ಅಂತ ಹೆಂಡತಿ ಕೈಯಾಗ ಗಡಿಯಾರ ಅದ, ಗಂಡನ ಕೈಯಾಗ ಎಣ್ಣೆ ಬಾಟಲ್ ಅದ. ಇಬ್ರು ತಪ್ಕೊಂಡು ಕಣ್ಣಾಗ ನೀರು, ಆನಂದ ನೀರು ವ್ಯಾಖ್ಯಾನ ಸಂತೋಷದ ನೀರ. ಗಂಡ ಗಡಿಯಾರ ತರಗಾಕಿಲ್ಲ ಅಂತ ಹೆಂಡತಿ ತನ್ನ ಕೂದಲ ಕೊಟ್ಟ ಗಂಡಿಗೆ ಗಡಿಯಾರ ತಗೊಂಡ. ಗಂಡ ಹೆಂಡತಿಗೆ ಇದು ಗಡಿಯಾರ ಕೂಡ ಏನು ಮಾಡೋದು ತಿಳ್ಕೊಂಡು ಗಡಿಯಾರ ಮಾರಿ ಎಣ್ಣೆ ತಗೊಂಡು ಬಂದಾನ. ಗುರು ಸಂತೋಷದ ಕಣ್ಣೀರು ಹರಿಸ್ತಾರ. ಆ ಗಂಡ ಹತ್ರ ನೀನು ಎಣ್ಣೆ ಬಾಟ್ಲಿ ತಗೊಂಡು ಏನು ಮಾಡೋದು, ತಲೆ ಬಿಡಿಸ್ಕೊಂಡಿರ್ತೀನಿ, ಇನ್ನೊಂದು 2-3 ದಿನ ಬರ್ತಾ ತೊಗೊಂಡ್ಬರಲ್ಲ. ಅದಕ್ಕೆ ಪ್ರೇಮ ಕೊರತೆ ಇರಬಾರ್ದು, ನಂಬಿಕೆ ಕೊರತೆ ಇರಬಾರ್ದು, ವಿಶ್ವಾಸ ಕೊರತೆ ಇರಬಾರ್ದು. ಅವಾಗ ಗೃಹಸ್ಥ ಜೀವನ ಯಶಸ್ವಿಯಾಗಿದೆ. ಅವ್ರು ಕೆಲವು ಸೂತ್ರಗಳನ್ನು ಹೇಳ್ತಾರೆ. ಗಂಡ ಹೆಂಡತಿ ಒಳಗೆ ಒಬ್ರಿಗೊಬ್ರು ಕಲಿಬೇಕು ಅಂತ. ಒಬ್ರು ತಪ್ಪು ಮಾಡಿದಾಗ ಒಬ್ರು ಹೇಳಿದಾಗ ತಿಳ್ಕೋಬೇಕು. 12ನೇ ಶತಮಾನದಾಗ ಇದಕ್ಕೆ ಮಾರಯ್ಯ ಅನುಭವ ಮಂಟಪದಾಗ ಗೋಷ್ಠಿ ಆದರೂ ಕೂಡ
ಚರ್ಚೆ ಮಾಡ್ಕೋತ ಕೂತ್ಕೊಂಡಿದ್ದ. 5ಕ್ಕೆ ಲೆಕ್ಕಮ್ಮ ಬರ್ತಾಳ ಮತ್ತು ವಾಪಸ್ ಅನುಭವ ಮಂಟಪ ಮನೆಗೆ ಹೋಗ್ಯಾಳ. ಇದು 1 ತಾಸ 2 ತಾಸ ಮನೆಗೆ ಬಂದಿಲ್ಲ, ಮತ್ತೆ ವಾಪಸ್ ಬರ್ತಾಳ. ಮಾರಯ್ಯ ಸಮಯ ಆಗ್ಯದ, ಕಾಯಕ ನಿಂತಿತ್ತು, ಚಿಂತನ ಸಮಯ ಮುಗಿತು. ಕಾಯಕಕ್ಕೆ ದ್ರೋಹ ಮಾಡಿದ್ರ ಲಿಂಗಕ್ಕೆ ದ್ರೋಹ ಮಾಡಿದಂಗ, ಕಾಯಕಕ್ಕೆ ಮೋಸ ಮಾಡಿದ್ರ ಪರಮಾತ್ಮ ಮೋಸ ಮಾಡಿದಂಗ. ಅದಕ್ಕೆ ಬಿಟ್ಟು ಹೋಗು ಅಂತಂದಾಗ ನನ್ಗೆ ಹೆಚ್ಚಿಸೋದಕ್ಕ ನೀವು ಧನ್ಯವಾದಗಳು ಅಂತ ಹೇಳ್ತಾನೆ. ಹೆಂಡತಿ ಮಾತು ಕೇಳಿ ಅವ್ರಿಗೆಲ್ಲ ಕ್ಷಮಾ ಕೇಳಿ ವಾಪಸ್ ಬಂದ ಮತ್ತು ಅಕ್ಕಿ ಆಯಾಕ ಹೋಗ್ತಾನ. ಇದಕ್ಕೆ ಮಾರಿಲ್ಲ ಅಂದ್ರೆ ಒಬ್ರು ತಪ್ಪು ಮಾಡಿದಾಗ ಒಬ್ರು ಹೇಳಿದಾಗ ತಿದ್ಕೋಬೇಕು.